ಯಾವುದೋ ಒನ್ ಥಿಯೇಟರ್ ಮಿಡ್ ನೈಟ್ ಶೋ ಮಾಡ್ಬಿಟ್ಟು ರೆಕಾರ್ಡ್ಸ್ ಅಂತ ಹೇಳ್ಕೊಂಡು ಪೋಸ್ಟ್ ಹಾಕೊಂಡು ನೋಡೋ ಮಾನ್ಸ್ಟರ್ ಪವರ್ ಸ್ಟಾರ್ ಅಂದರೆ ಎಸ್ ಬಾಸ್ ಅಂತಿಲ್ಲ ಆ ಪವರ್ ಸ್ಟಾರ್ ನೋಡಿದ್ದೀರಾ ಪವರ್ ಸ್ಟಾರ್ದ 12 to 12 AM ಶೋಸ್ದ ಪುನೀತ್ ಯಾರು ಗೊತ್ತಾ ನಿಮ್ಗೆ? ಯಾರು ಪುನೀತ್? ಅಪ್ಪು ಅಂದ್ರೆ ಅಲ್ಲೇ ಹುಟ್ಟಿದೆಯಲ್ಲ, ಸಾರಿ ನನ್ನ ಕಂಪ್ಯೂಟರ್ ವಾಲ್ ಪೇಪರ್ ಅದೇ. ನಟ ಸಾರ್ವಭೌಮ ಆಫ್ಲೈನ್ ಅಂದ್ರೆ ಹೆಂಗಂತೀರ ಗೊತ್ತಾ? ಆಫ್ಲೈನ್ ಅಂದ್ರೆ ಹೆಂಗೆ ಹೇಳಿ ನಿಮಗೆ? ಆಫ್ಲೈನ್ ಅಂದ್ರೆ ಇವಾಗ ನಮ್ಮ ಮನೆ ಆಚೆ ರೋಡಲ್ಲಿ ಅಲ್ಲಿ ಎಷ್ಟು ಕ್ರೇಜ್ ಇದೆ ಗೊತ್ತಾ? ಗೊತ್ತಾ? ಗೊತ್ತಿಲ್ಲ ಇವ್ರಿಗಲ್ಲ, ನಿಮ್ಗೂ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಬಂದಿರೋ ಅಪ್ಡೇಟು ಆ ರೇಂಜಲ್ಲಿದೆ. ಹೇಳ್ಬೇಕಾ? ಹೇಳಲ್ಲ. ಅಪ್ಡೇಟ್ ಏನ್ ಗೊತ್ತಾ? ಊರ್ವಶಿಯಲ್ಲಿ 12 to 12 AM ಶೋಸ್. ಇಟ್ಸ್ ಗೋಯಿಂಗ್ ಟು ಬಿ ಅಂದ್ರೆ 12 ಗಂಟೆಯಿಂದ 12 ಗಂಟೆವರೆಗೂ ಶೋ ನಡೆಯುತ್ತೆ. ರಾತ್ರಿಯಿಂದ ಇನ್ನೊಂದು ರಾತ್ರಿ, ಇವತ್ತು ರಾತ್ರಿಯಿಂದ ನಾಳೆ ರಾತ್ರಿವರೆಗೂ ಮೂವಿ ಕಂಟಿನ್ಯೂಸ್ ಪ್ಲೇ ಆಗ್ತಾನೆ ಇರುತ್ತೆ. ಅಂಡ್ ಇಸ್ ಫಸ್ಟ್ ಟೈಮ್ ಕನ್ನಡ ಮೂವಿ ಆ ಥಿಯೇಟರ್ ಪ್ಲೇ ಆಗ್ತಿರೋದು. ಅಂಡ್ ಪುನೀತ್ದು ಮೌರ್ಯ ಆದ್ಮೇಲೆ ಇದೇ ಫಸ್ಟ್ ಟೈಮ್. ಸೊ ಅಷ್ಟೇ ಅವ್ರನ್ನ ಕಳ್ಸ್ಬಿಟ್ಟು ಮತ್ತೆ ಮಾತಾಡೋಣ. ಸೊ ಇವ್ರು ಯಾರು ನಾವು ಥಿಂಕ್ ಮಾಡ್ತಾ ಇದ್ರೆ, ಶೀಸ್ ತನ್ವಿ, ಶೀಸ್ ಮಾನ್ಸಿ, ಇವರಿಬ್ರು ನನ್ನ ಟ್ವಿನ್ ಸಿಸ್ಟರ್ಸ್. ಸೊ ಚಾನಲ್ ಚೆನ್ನಾಗಿತ್ತಾ? ನನ್ನ ಚಾನಲ್ ನೋಡ್ತೀರಾ ಡೈಲಿ? ಸೊ ನನ್ನ ತಂಗಿಗಳು ಕೂಡ ನೋಡ್ತಾರೆ, ನೀವು ಕೂಡ ನೋಡಿ. ಮಿಸ್ ಮಾಡ್ಬೇಡಿ, ಎಲ್ಲ ಅಪ್ಪು ಫ್ಯಾನ್ಸ್ಗೆ ಹೇಳಿ ನೋಡೋಕ್ಕೆ. ಸೊ ಅಷ್ಟೇ ಅವ್ರು ಕಳ್ಸ್ಬಿಟ್ಟು ಮಾತಾಡೋಣ. ಓಕೆ ಗೋ. ಇವರೆಲ್ಲರಿಗೂ ಹಾಯ್ ಹೇಳಿ, ತಂಗಿ ಮನ್ಸಿಗೆ ಎಲ್ಲರೂ. ಓಕೆ, ಕಮೆಂಟ್ಸಲ್ಲಿ ಕಾಣಿಸಲ್ಲ. ಹೋಗಿ ನೀನು ಸ್ಟೈಟ್ ಇಲ್ಲ, ಹೋಗಮ್ಮ ಹೋಗೋ. ಸೊ ಅವ್ನು ಕಳ್ಸಿದ್ದೀನಿ. ಸೊ ಏನು ಮಾತಾಡೋದು, ಏನಪ್ಪ ಅಂತ ಮಾತಾಡೋದಿದೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕ್ರೇಜ್ 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 ಕ್ರೇಜ್. ನಮ್ಮಿರೋದೇ ನಂಬರ್ 1 ಕ್ರೇಜ್. ನಮ್ಮಿರೋ ಕ್ರೇಜೇ ನಂಬರ್ 1. ನಮ್ಮಿರೋ ಆದಮೇಲೆ ಎಲ್ಲರೂ. ನಿಮ್ಮಿರೋ ಕ್ರೇಜ್ ಕಮ್ಮಿ ಆಗೋಯ್ತು. ನಿಮ್ಮಿರೋ ಏನಿಲ್ಲ, ಮುಗ್ದೋಯ್ತು ನಿಮ್ಮಿರೋ ಕತೆ ಅಂತ ಹೇಳ್ಕೊಂಡು ಹೊರಡೋ ಎಲ್ಲರಿಗೂ ರಿಪ್ಲೈ ಕೊಡೋ ಟೈಮ್ ಬಂದೇ ಬಿಟ್ಟಿದೆ. ಹೆಂಗೆ ಅಂತೀರಾ? ಒಂದು ವಿಡಿಯೋಲಿ ಊರ್ವಶಿ ಅವ್ರಿಗೆ ವಾಸ್ ರಿಕ್ವೆಸ್ಟಿಂಗ್ ಫ್ಯಾನ್ ಶೋಗೆ ಎಲ್ಲ ರೀತಿಯ ಸಹಕರಣೆ ಮಾಡಿಕೊಡಿ ಅಂತ. ಥ್ಯಾಂಕ್ಸ್ ಟು ಊರ್ವಶಿ ಅಂಡ್ ಥ್ಯಾಂಕ್ಸ್ ಟು ಅಪ್ಪು ಫ್ಯಾನ್ಸ್. ಇವಾಗ ಆಗ್ತಿರೋದು ಹೆಂಗೆ ಅಂದರೆ ನೈಟ್ 12 AM to 12 AM ಕಂಟಿನ್ಯೂಸ್ ಶೋಸ್. ಅಂಡ್ ಅದ್ರ ಜೊತೆ ಏನು ಗೊತ್ತಾ, ಇವಾಗ ಕೇಕ್ ರೆಡಿ ಆದರೆ ಸಾಲದು, ಅದಾದ್ಮೇಲೆ ಅದ್ರ ಮೇಲೆ ಐಸಿಂಗ್ ಕೂಡ ಹಾಕಬೇಕು. ಐಸಿಂಗ್ ಏನಪ್ಪ ಅಂತ ಕೇಳಿದ್ರೆ 12 AM ಶೋಗೆ ಮತ್ತು 4 AM ಶೋಗೆ ಹೋಗೋ ಎಲ್ಲ ಅಪ್ಪು ಅಭಿಮಾನಿಗಳಿಗೆ ಬಿರಿಯಾನಿ ಆ್ಯಂಡ್ ಸ್ವೀಟ್ಸ್ ಹಂಚಲಾಗ್ತದೆ. ಫ್ರೀ ಅಂತ ಹೇಳ್ತಲ್ಲ, ಹಂಚ್ತಾ ಇದ್ದಾರೆ. ಇಟ್ ಈಸ್ ಫ್ರಮ್ ಅ ಫ್ಯಾನ್ ಟು ಅ ಫ್ಯಾನ್ ಬೈ ಅ ಫ್ಯಾನ್. ಇದು ಕ್ರೇಜ್ ಅಂದರೆ ಏನೋ, ದಿಸ್ ಇಸ್ ಕಾಲ್ಡ್ ಕ್ರೇಜ್. ಇವಾಗ ಹೇಳ್ರು ನಿಮ್ಮಿರೋ ಕ್ರೇಜ್ ಕಮ್ಮಿ ಆಯಿತು, ಅದಾಯಿತು ಇದಾಯಿತು ಅಂತ. ಇವಾಗ ಹೇಳ್ಕೊಂಡು ತಿರುಗಾಡ್ರಿ. ದಿಸ್ ಜಸ್ಟ್ ಊರ್ವಶಿ ಒಂದು ಥಿಯೇಟರ್ ಅಷ್ಟೇ. ನಮ್ಮ ಬೇಜಾನ್ ಥಿಯೇಟರ್ ಇದ್ದಾವೆ, ಬೇಜಾನ್ ಕಡೆ ನಡೀತಾ ಇದ್ದಾವೆ. ಇನ್ನು ಕೆಲವು ಕಡೆ ಶೋಸೇ ಓಪನ್ ಆಗಲಿಲ್ಲ. ಇಷ್ಟಕ್ಕೆ ಹುರ್ಕೊಂಡು ಓಡಾಡೋ ನಿಮಗೆ ನಿಮ್ಮ ಶೋಸ್ ಓಪನ್ ಆಗ್ಬಿಟ್ಟು ಕಲೆಕ್ಷನ್ ರಿಪೋರ್ಟ್ ಬಂದುಬಿಟ್ರೆ ಅದೆಷ್ಟು ಹುರ್ಕೊತಿರೋದು ನನಗೆ ಥಿಂಕ್ ಮಾಡಿದ್ರೇ ಒಂದು ಫೀಲಿಂಗ್ ಲೈಕ್ ಪಾಪ ಅನಿಸ್ತದೆ ಸೀರಿಯಸ್ಲಿ. ಯಾಕಪ್ಪ ಇವ್ನು ಇಷ್ಟು ಓವರ್ ಕಾನ್ಫಿಡೆನ್ಸ್ ಅಂತೀರಾ? ದಿಸ್ ಇಟ್ ಓವರ್ ಕಾನ್ಫಿಡೆನ್ಸ್. ಒಬ್ಬ ಫ್ಯಾನ್ಗೆ ಹಿಂಗೆ ಅನಿಸುತ್ತೆ, ಹಿಂಗೆ ಅನಿಸಿಲ್ಲ ಅಂದರೆ ಒಂದು ಫ್ಯಾನೇ ಅಲ್ಲ. ಇದನ್ನು ಕೂಡ ಸೈಡ್ಗಿಟ್ರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬ ಕಲ್ಪೇಶ್ ಅಂತ ಸೆಂಡ್ ಅ ಲೀವ್ ಲೆಟರ್ ಟು ಇಸ್ ಕಂಪ್ನಿ. ಸೊ ಲೀವ್ ಲೆಟ್ರು ನಾನು ಹೇಳಿದ್ರೆ ಸರಿಯಲ್ಲ, ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ. ಸೊ ಅದನ್ನು ಪಾಸ್ ಮಾಡ್ಕೊಂಡು ಮತ್ತೆ ಓದ್ಕೊಳ್ಳಿ, ಬಿಕಾಸ್ ಅಷ್ಟೊತ್ತು ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಕ್ರೇಜ್ 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 ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದು ಬೇರೆ ಇರೋಸ್ಗೆ ನಮ್ಗೆ ಯಾವಾಗಲೂ ಇರುತ್ತೆ, ಜಾಸ್ತಿ ಆಗ್ತಾ ಹೋಗ್ತಾನೇ ಇರುತ್ತೆ. ಫ್ಯಾಮಿಲಿ ಆಡಿಯನ್ಸು ವರ್ಷ ಪೂರ್ತಿ ಸೀರಿಯಲ್ಸ್ಗೆ ಅಂಕಿತ ಮಾಡ್ಕೊಂಡಿರ್ತಾರೆ. ಅಂಥವ್ರನ್ನ ಇಳಿಸಿ ಮೂವಿ ಥಿಯೇಟರ್ ಕರ್ಕೊಂಡ್ಬರೋ ನಮ್ಮ ಹೀರೋಗೆ ಇವ್ ಟ್ರೋಲಿಂಗ್ ಅಲ್ವಾ? ಟ್ರೋಲ್ಸ್ ಬಗ್ಗೆ ಬೇಡ. ಇವಾಗ ಈ ವಿಡಿಯೋ ಬಂದಿರೋದು ಜಸ್ಟ್ ಕ್ರೇಜ್ ಬಗ್ಗೆ. ಸೊ ಫ್ಲೋರ್ ಮಾತಾಡ್ಬಿಟ್ಟೆ, ಸಾರಿ. ಹೇಳ್ತಾ ಇರೋದೇನಪ್ಪ ಅಂದರೆ ದಿಸ್ ಜಸ್ಟ್ ದ ಬಿಗಿನಿಂಗ್. 7th ಒಳಗೆ ಅದು ಇನ್ನೇ ಏನೇನಾಗ್ತಾವೋ, ಏನೇನಾಗ್ಬಿಡುತ್ತೋ, ಅದು ಎಷ್ಟು ಜನ ಉರ್ಕೊತಾರೋ, ಅದು ಎಷ್ಟು ಜನ ಉರಿಸ್ತೀವೋ, ಇಟ್ಸ್ ಆಲ್ ಲೆಫ್ಟ್ ಟು ಗಾಡ್. ದೇವ್ರು ನೋಡ್ಕೊತಾರೆ ಎಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ಗೆ ಖಂಡಿತ ತಿಳಿಸಿ, ಬಿಕಾಸ್ ನನ್ನ ಪ್ರಕಾರ ಅಪ್ಪು ಬಾಸ್ ಫ್ಯಾನ್ಸ್ ಶುಡ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ನಿಮ್ಗೇನು ಅನ್ಸಿದ್ರು ಅದು ಮಾಡಿ. ನಿಮ್ಗೆ ಯಾರೂ ದೊಡ್ಡವರಲ್ಲ. ನನ್ನ ಫ್ಲೋಲ್ ಏನೇನೋ ಮಾತಾಡ್ತಾ ಇದ್ದೀನಿ, ತಲೆಗೆ ಹಾಕೊಂಬಿಡಿ. ದಿಸ್ ವಿಜಯ್ ಜೆ ಸೈನಿಂಗ್ ಆಫ್. ಹ್ಯಾವ್ ಅ ಗುಡ್ ಸಂಡೇ.